ಏಂಚಿ ಬಿಡ್ರಿ ನೀವು ಒಣ ನೀರು ಹಾಕ್ಯಾರ ನೋಡ್ರಿ ಅಷ್ಟೇ ಗೆದ್ರಿ ಮಡ್ಕೋಳಿ ಗ್ರಾಮ ಸರ್ ನಿಮ್ದು ಗುರುನಾಥ್ ಬೆಳಂ ಮನೆಯಿಂದ ರೂಪಣ್ಣ ಪೊದ್ದಾರ್ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಿದೀನಿ ಬಿಲ್ ಎತ್ತಿ ಮಾಡಿದೀವಿ ಅಂತ जेसीबी वो रिंग लाके फेंके दालेज ने रिंग वो वापस ले गए रिंग ಮತ್ತೆ ರಿಟರ್ನ್ ತಗೊಂಡು ಹೋಗಿ ಕಚ್ಚಾ ರಸ್ತೆ ಹೆಸರಲ್ಲಿ ಪಕ್ಕಾ ಲೂಟಿ 68,000 ಚಿಲ್ಲರೆ ಬಿಲ್ ಇರ್ತದೆ. ರೋಡ್ ಆಗಿದೆ ಅಂತ ಹೇಳ್ತಾರೆ ನೀವೇ ನೋಡಿ ರೋಡ್ ಆಗಿದೆ. ಒಂದು ವರ್ಷ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಬಿಡಿ ಸಾಮಾನ್ಯ ಸಭೆಯೂ ಮಾಡಿಲ್ವಂತೆ. ಅವ್ರು ಒಟ್ಟ ಏನ್ರಿ ಯಾವ ವಾರ್ಡ್ನಾಗ ಹೋಗಂಗಿಲ್ಲ, ಯಾರಿಗೆ ಕೇಳೋದಿಲ್ಲ ಹೇಳೋದಿಲ್ಲ ಏನ್ರಿ ಆಳಂದ ಯಾವ್ದಾದ್ರು ಒಂದು ಲಾಜಿಂಗ್ದಾಗ ಹೋಗೋದು ಅಲ್ಲಿ ಕೂತು ಏನಪ್ಪಾ ಅಂತಂದ್ರೆ ಎಷ್ಟು ನೋಡಪ್ಪ ನೀ ಮಾಡೋದು ಕಾಣತ್ತಲ್ಲ ಇದು ಏನದ ನೋಡು ಸಿಸಿ ರಸ್ತೆ. ಅಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕಿಂತಲೂ ನಾಲಿಗೆ ಹಚ್ಚಿ ನೆಕ್ಕಿದ್ದೇ ಹೆಚ್ಚು. ಕೇರ್ ಮಾಡಿಲ್ಲ. ಎಷ್ಟೋ ನಮ್ಮ ಬಲ್ಲಿದೆ ಸಿಮೆಂಟ ಉಸುಕ್ ತಗೊಂಡು ಮನೆ ಕಟ್ಟೋದು. ನೋಡಪ್ಪ ಕೇಳು ಜನರು ಏನ್ ಹೇಳತ್ತಾರೆ ಕೇಳು. ಸಿದ್ದರಾಮ್ ಬಬ್ಲೇಶ್ವರ್ ಕೇಳ್ರಿ. ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ನೋ ಎಂಟ್ರಿ ಅಂತೆ. ಗ್ರಾಮ ಪಂಚಾಯತಿಗೆ ನಿಮ್ಗೆ ಬರ್ಕೊಡಲ್ರಿ ಯಾಕೆ ಅದೇನ್ ಬರ್ದು ಕೊಟ್ರಂತ್ರಿ ಅವ್ರಿಗೆ. ಸ್ವಚ್ಛತೆ ಅಂತೂ ನೋಡ್ಲೇಬೇಡಿ. ಅಭಿವೃದ್ಧಿ ಅಧಿಕಾರಿಯಿಂದ ಗ್ರಾಮ ಅಭಿವೃದ್ಧಿಯಾಗುವುದಕ್ಕಿಂತಲೂ ತನ್ನ ಅಭಿವೃದ್ಧಿಯಾಗಿದ್ದೇ ಹೆಚ್ಚು. ಇಂಥ ಮಂದಿಗೆ ದರ ಕಲಿಸ್ಬೇಕಾಗ್ತದ ಅಂದ್ರೆ ನಿಮ್ಮಂಥವ್ರು ಉದ್ಧಾರ ಆತ. ಇಲ್ಲಾಂದ್ರೆ ದೇಶ ಹಾಳ. ಸರ್ ಅದು ಈ ಕಡೆ ಬರಲ್ಲ ಈ ಕಡೆ ಯಾರು ಬಿ ಬಂದು ನೋಡಲ್ರಿ. ದಾಖಲೆಗಳಲ್ಲಿ ಮಾತ್ರ ಕಾಮಗಾರಿ ಇದಾವೆ ಆದ್ರೆ ಸ್ಪಾಟ್ ಅಲ್ಲಿ ಯಾವುದೇ ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥ ಕುರುಹುಗಳು ಕಾಣ್ತಾ ಇಲ್ಲ. ಪಡಸೌಳಿ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ವೀಕ್ಷಿಸಿ ಅತಿ ಶೀಘ್ರದಲ್ಲೇ ಉದಂತ ವಾಹಿನಿಯಲ್ಲಿ.